ಹೊಸ ವರ್ಷ ಶುಭಾಶಯಗಳು ಸರ್. ನಿಮಗೂ ಎಲ್ರಿಗೂ ಒಳ್ಳೇದಪ್ಪ, ಒಳ್ಳೇದಾಗಲಪ್ಪ. ಏನು ಸಮಾಚಾರ ಸರ್? ಈಗ ಈ ಕರಸೇವಕರನ್ನ ಬಂಧ ಮಾಡಿದ್ರಂದ್ರೆ ಬಿಜೆಪಿ ರಾಜ್ಯಾದ್ಯಂತ ಹೋರಾಟ ಮಾಡ್ತಾರೆ. ನಿನ್ನೆನೂ ಕೂಡ ಪ್ರತಿಭಟನೆ ಮಾಡಿ ಸರ್ಕಾರದ ವಿರುದ್ಧ ಹಿಂದೂ ವಿರುದ್ಧ ಧೋರಣೆ ತಗೋತಾ ಇದೆ ಅನ್ನೋ ಆರೋಪಗಳನ್ನ ಮಾಡಿದ್ದಾರೆ. ಸರ್ಕಾರ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡಿದೆ. ಸೊ ಯಾರನ್ನೋ ಉದ್ದೇಶಪೂರ್ವಕವಾಗಿ ಮಾಡುವಂಥದ್ದಲ್ಲ. ಈಗಾಗಲೇ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ ಮತ್ತು ಗೃಹ ಸಚಿವರು ಕೂಡ ಸ್ಪಷ್ಟಪಡಿಸಿದ್ದಾರೆ. ಕೆಲವೊಂದು ದುರ್ಘಟನೆಗಳು ನಡೀಬೋದು ಅಂತಕ್ಕಂಥ ಗುಮಾನಿ ಇರೋದ್ರಿಂದ ಈ ರೀತಿ ಕ್ರಮ ತೆಗೆದುಕೊಂಡಿದ್ದಾರೆ. ಸೊ ಇದು ರಾಜ್ಯದ ದೃಷ್ಟಿಯಿಂದ, ದೇಶದ ದೃಷ್ಟಿಯಿಂದ ಶಾಂತಿ ವ್ಯವಸ್ಥೆಯನ್ನು ಕಾಪಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಸೊ ಆ ಒಂದು ನಿಟ್ಟಿನಲ್ಲಿ ಕ್ರಮ ತಗೊಂಡಿದ್ದಾರೆ ಅಷ್ಟೇ. ಹೊಸ ವರ್ಷ ಶುಭಾಶಯಗಳು ಸರ್. ನಿಮಗೂ ಎಲ್ರಿಗೂ ಒಳ್ಳೇದಪ್ಪ, ಒಳ್ಳೇದಾಗಲಪ್ಪ. ಏನು ಸಮಾಚಾರ? ಸರ್, ಈಗ ಈ ಕರಸೇವಕರನ್ನ ಬಂಧ ಮಾಡಿದ್ರಂದ್ರೆ ಬಿಜೆಪಿ ರಾಜ್ಯಾದ್ಯಂತ ಹೋರಾಟ ಮಾಡ್ತಾರೆ. ನಿನ್ನೆನೂ ಕೂಡ ಪ್ರತಿಭಟನೆ ಮಾಡಿ ಸರ್ಕಾರದ ವಿರುದ್ಧ ಹಿಂದೂ ವಿರುದ್ಧ ಧೋರಣೆ ತಗೋತಾ ಇದೆ ಅನ್ನೋ ಆರೋಪಗಳನ್ನ ಮಾಡಿದ್ದಾರೆ. ಸರ್ಕಾರ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡಿದೆ. ಸೊ ಯಾರನ್ನೋ ಉದ್ದೇಶಪೂರ್ವಕವಾಗಿ ಮಾಡುವಂಥದ್ದಲ್ಲ. ಈಗಾಗಲೇ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ ಮತ್ತು ಗೃಹ ಸಚಿವರು ಕೂಡ ಸ್ಪಷ್ಟಪಡಿಸಿದ್ದಾರೆ. ಕೆಲವೊಂದು ದುರ್ಘಟನೆಗಳು ನಡೀಬೋದು ಅಂತಕ್ಕಂಥ ಗುಮಾನಿ ಇರೋದ್ರಿಂದ ಈ ರೀತಿ ಕ್ರಮ ತೆಗೆದುಕೊಂಡಿದ್ದಾರೆ. ಸೊ ಇದು ರಾಜ್ಯದ ದೃಷ್ಟಿಯಿಂದ, ದೇಶದ ದೃಷ್ಟಿಯಿಂದ ಶಾಂತಿ ವ್ಯವಸ್ಥೆಯನ್ನು ಕಾಪಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಸೊ ಆ ಒಂದು ನಿಟ್ಟಿನಲ್ಲಿ ಕ್ರಮ ತಗೊಂಡಿದ್ದಾರೆ ಅಷ್ಟೇ.